ರಶ್ಮಿ 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 ಮಾವ ಏನ್ ಮಾವ? ಅಲ್ಲ ಯಾವಳು ಕೂಡ್ಬೇಡ ಅಂತೀನಿ ಮನೆಗೆ ಯಾಕೆ ಬಂದಿದ್ದಾಳು ಇವಳು ಕುಡಿದಿ ಓಹೋ ಪರವಾಗಿಲ್ವಲ್ಲ, ನನ್ನ ಮನೆಗೆ ನಾನು ಬರಕ್ಕೆ ಯಾರು ಕೊಡ್ಬೇಕು? ಅಲ್ಲ ಮಾವ, ನೀವು ಸರಿ ಬಿಡಿ, ಅತ್ತೆ ಇಲ್ಲಿ ಬರಂಗಿಲ್ವಾಗಾದ್ರೆ? ಬರ್ಬೇಕು ಇವಳು ಬರಬೇಕು. ಏನು ಬಂದಿದ್ದದ ವಾರಕ್ಕೆ 3 ಸತಿ ಬಾಡ್ತತ್ತೀನಿರ. ಏನು ತಿನ್ನಕ್ಕಿಲ್ವಾ ಉಣ್ಣಕ್ಕಿಲ್ವಾ? ಏನಾರು ಅಪ್ಪನ ಮನೆ ಏನು ಏನು ಬಾಗ್ದಿಕ್ತಾರೆ ಅನ್ಕೊ ಹೋಗಿದ್ಲೇನೋ. ಓ ನಮ್ಮ ಅಪ್ಪನ ಮನೆ ಉಂಡಾರ ಉಣ್ಣಕ್ಕೆಲ್ಲ ಇದ್ದದ, ಗಾಳಿಗೆ ಬಾಯ್ ಬಿಟ್ಕೊಂಡು ಕೂತವ್ರೆ. ನೀವೇ ಮಾಂಸ ಮಡ್ಡಿ ತಿನ್ನೋರು, ನೀವೇ ಅಲ್ವಾ ಉಣ್ಣೋದು ತಿನ್ನೋದು? ನಮ್ಮ ಮನೆ ಏನಿರೋದು ಎಲ್ಲ ಗಟ್ಕೆಟ್ ಕುಂತವ್ರೆ. ಜಾಸ್ತಿ ಮಾತು ಕಿತ್ತಾಡ್ಬಿಡಕನಮ್ಮಿ ನೀನು. ಏನಮ್ಮಿ ಮಾತಾಡ್ತಿದ್ದೀನಿ ನೀನು? ಅಲ್ಲ ದರ್ದ್ರ ಬಡ್ಡಿ ನಾನು ಏನಂದೆ ನಿನಗೆ? ಹೋಗುವೆ ಸುಮ್ಕಿರು. ಓಸಿ ಮೆಣಸು ಸೋಸಿ ತಂದ್ಬಿಟ್ಟಿನಿ, ತಗೊಬತ್ತೀನಿ, ನೆಟ್ಬಿಟ್ಟು ಹೋಗುವಂತೆ ಇಬ್ಬರೆಲ್ಲ ಕಟ್ಕೊಂಡು ಅಂತ ಹೇಳಿನಿ. ಇವು ಒಣಗ್ತಾ ಕುಂತವಲ್ಲ ಅಲ್ಲಿ ಮೆಣಸು ಸೋಸಿ ಚೆನ್ನದವ. ಊರ್ ಪುರಾಣ ಹೊಡಿತಿ ನೆಡ್ಸಕ್ಕಾಯ್ತಿತ್ತಿಲ್ವಾ? ನಾನು ಇಲ್ದ ಹೋದ್ರೆ ನೀನೇ ತೋಟಿಯಲ್ಲ, ನೀನೇ ನಿನ್ನಿಂದನೇ ಬೆಳ್ಕರಿತಲ್ಲ ಅಂತಿದಲ್ಲ. ನೆಡ್ಸುವೆ ಇಬ್ಬರಲ್ಲ ಆಳ್ಗಳು ಹುಟ್ನಿವ ನಿನ್ಗೆ ಮಾತಾಡ್ತೀಯಲ್ಲ ತಿರ್ಗವ ನೀನು. ಅಯ್ಯೋ ಅವ್ರು ಅವ್ನು ನೆಡ್ದಾರಾಯ್ತು ಹೋಗಿ ಇವತ್ತು ಟ್ರೈ ಏನು ಬೋಡ್ದಾಕ್ತೀನಿ ಕತೆ. ನೆಟ್ರಷ್ಟು ಏನು ನಾನು ಅಬ್ಬನಿಗೆ ಬರ್ತಿತ್ತಿಲ್ಲ ಅದ ಯಾಕಂತೆ. ನಿನ್ನ ಆದಾಯ ಕಟ್ಕೊಂಡು ನನಗೇನು? ಏನಪ್ಪ ನಿನ್ನ ಆದಾಯ ಕಟ್ಕೊಂಡು ಹೋಗು. ನೀನು ಮಾಡೋದು ಎಷ್ಟು ಬಿಟ್ರೆ ಎಷ್ಟು? ಆವತ್ತು ಕಾಲದಿಂದನೂ ಮಾಡಿದ್ದೀನಿ, ಇನ್ನೇನು ನೀನು ಮಾಡಿರೋದಕ್ಕೆ ನೀನು ಹೊಸಿಯ ನಾನು ಎಡ್ತೀನಿ ಅನ್ಕೊಂಡು ಬರೋ ಆದಾಯ ನನ್ನ ಕಡೆ ತಂದು ಕೊಡ್ತಿದ್ದಿ. ನೀನು ಮಾಡ್ಕೊಂಡ್ರೆ ಬಿಟ್ಕೊಂಡ್ರಷ್ಟು ನನಗೇನು ಹೇಳಿಯ ಹೋಗು ನೀನು. ಮಾವ ಏಕೆ ಅವ್ರಿಗೆ ಆಸೆ ಇರಲ್ವ ಅಮ್ಮನ ಮನೆಗೆ ಹೋಗ್ಬೇಕು ಅಂತ, ಅಪ್ಪನ ನೋಡ್ಬೇಕು ಅಂತ? ಹಂಗೆಲ್ಲ ಮಾತಾಡ್ತಾರ ಮಾವ ನೀವು? ಅವ ನಿನ್ಗೆ ಗೊತ್ತಾಯ್ತು ಸುಮ್ಕಿರು ನಿನಗೆ. ಈ ಬಡ್ಡಿ ಇವಳು ಮೊದಲು ಕೆಂಪಕ್ಕನೇಲೆ ಈಗ ಭಾಳ ದೂರಾಂಕಾಲದಲ್ಲಿ ಮಿಕ್ಮಿರಿ ಭಾಳ ಎಟ್ಕಸಿ ಮಾತಾಡ್ತಾಳೆ ಈ ಬಡ್ಡಿ. ಇವಳು ನೋಡ್ಕೊ ಮಾಡ್ತೀನಿ ಕಾಲ ಮಟ್ಟವ. ಅಯ್ಯೋ ಹೋಗು, ಆಗ್ಲಿಂದನೇ ಏನು ಮಾಡೋಕ್ಕಾಗಿಲ್ಲ, ಈಗೇನು ಮಾಡಿಯ ನೀನು? ಬಂದಿರುವೆ ಜಾಸ್ತಿ ಮಾತ್ಕಿ ತಡೆದ್ರ ಮೇಲೆ ಸೀರೆನೇ ತತ್ತಿಯೇ, ಬೇಕಾದ ಒಡವೆನೆ ಕೊಡಿಸ್ತೀಯೇ. ನೀನ್ ತರ ಹೊಸಿ ಚೆನ್ನಾಗಿ ನೋಡ್ಕೊಂಡಿಲ್ಲ, ನನ್ನ ಬಾಳ ಚೆನ್ನಾಗಿ ನೋಡ್ಕೊಂಡಿದ್ದೆ ಕಣಪ್ಪ. ಏನು ಏನು ಕಮ್ಮಿ ಆಗಿದೆ, ಅರೆ ಆಗಿರೋದು. ಹೋಗೋಗು ಜಾಸ್ತಿ ಮಾತ್ಕಿ ತಾಡ್ಬೇಡ ನೀನು. ಓದೋಳು ಇರ್ಬೇಕಾಗಿತ್ತು, ಯಾಕೆ ಕಳ್ಸೋರು ಬಡ್ಡೆ ಕಳಿ ಅಪ್ಪನ ಅವನುವೆ. ಯಾಕೆ ಮಾವ ಆ ಥರ ಎಲ್ಲ ಮಾತಾಡ್ತೀರಾ ನೀವು? ಅಜ್ಜಿ ತಾತನ ಬಗ್ಗೆ ಹಂಗೆಲ್ಲ ಮಾತಾಡೋದು ನಂಗೆ ತುಂಬಾ ಬೇಜಾರಾಗುತ್ತೆ ಮಾವ. ಹಂಗೆಲ್ಲ ಮಾತಾಡ್ಬೇಡಿ ನೀವು. ಬಡ್ಡೆಕ್ಳು ಗಿಡ್ಡೆಕ್ಳು ಅಂದ್ರೆ ಸರಿಯಾದ ಕೆಲಸ ಆಗೋಯ್ತದೆ. ನಮ್ಮ ಅಪ್ಪ ನಮ್ಮವನ ಬಗ್ಗೆ ಮಾತು ಕಿತ್ತಾಡಿದ್ರು ಮಾತ್ರವ ಕೆಲಸ ನಡೆದ್ಬಿಡ್ತವೆ ಇಲ್ಲಿ ಹೇಳ್ತಾವ್ನಿ. ಓ ಪರವಾಗಿಲ್ಲ, ಸುಮಾರಾಗಿ ಕಲ್ತಿದ್ದೀನಿ ನೀನು, ಸುಮಾರಾಗಿ ಮಾತಾಡ್ತೀಯೇ. ಈ ಚಿತ್ತ ಬರ್ರಿ ಇದ್ ಮನೆ ಕಿತ್ಕೊತಿದ್ರಂತ ಹಂಗೆ ಸದ್ರ ಕೊಟ್ಟಷ್ಟು ಹೆಚ್ಚಿಗೆ ಮಾತಾಡೋದು ಕಲ್ತಿದ್ದೀನಿ ನೀನು. ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು ಗುಲಾಮ. ಎದ್ರೆ ಬಡ್ಡಿ ನೀನ ಬಡ್ದಾಕ್ಬಿಡ್ತೀನಿ ಹಿಡ್ಕೊಂಡು. ಏಯ್ ಹೋಗು, ಮರ್ವಾದಿಂದ ಮುಚ್ಕೊಂಡು ನಿನ್ ಮಾತಾಡ್ಬೇಡ. ನಿನ್ ಅನ್ಕೊಟ್ಟೆ ನಿನ್ ಕಲ್ ತರ್ಸ್ಕೊಂಡು ಉಂಟೆಲ್ಲ ಕಣ. ನಾನು ನನ್ನ ಮಕ್ಕಳನ್ನ ತತ್ತಾರ ನಾನು ಉಂಟೇವ್ನಿ. ನೀನೇನು ತಂದಿಲ್ಲಿ ನೀನ್ ಹಾರಾಕ್ತೀರ ನೀನು. ಅಯ್ಯೋ ನಿನ್ ಮಕ್ಳ ಇದ್ರು ಆಗಲ್ಲವ. ನನ್ನ ಮಕ್ಳೇ ಇರೋದಕ್ಕೆ ಹೇಳ್ತಾ ಇರೋದು ನಾನು. ನನ್ನ ಮಕ್ಳು ಸಾಕ್ತಾರೆ, ನಾನು ಇನ್ಯಾರು ಸಾಕ್ತಿದ್ದಾರು? ಆ ಕೂಲಿ ಮಾಡ್ಕೊಂಡು ಉಂಟಿದೆ ಹೋಗಿದೆ ಉರ್ಮಿಳ ನೋಡ್ಕೊಂಡು ಸೊಸೆ ಮುಂದ್ಗಡೆ ಮಾನ ಮರೋದಿ ಕಳ್ದು ಬಿಡ್ತೀನಿ. ಯಾತೋಟಿಯಾಗಿ ಮಾತಾಡ್ ನೀನು. ನೀನು ಮನೆಯೆಲ್ಲ ಇಲ್ಲಿ ಈ ಮನೆ ತಗೋಬೇಕಾದ್ರೆ ನಂದು ಶ್ರಮ ಅದಕ್ಕಂತೆ. ನಾನು ಹೋಟ್ಲಲ್ಲಿ ಅಲ್ಲಿ ಮುಸದ ಪದ ತೊಳ್ದಿರೋದಕ್ಕೆ ಕಣ. ನೀನು ಹಬ್ಬಂದೆ ಎಲ್ಲ ಕತೆ ಇದ್ದಿದ್ರಿ ಇಲ್ಲಿ. ಓಹೋ ಆಡ್ತಾನೆ ಹಾವ್ತಾರವ ಅವ. ಅವ್ರಿಗೂ ನೀವು ಅರ್ಥ ಮಾಡ್ಕೋಬೇಕಲ್ಲ ಮಾವ. ಅತ್ತಿಗೂ ಆಸೆ ಇರಲ್ವ ಅಪ್ಪ ಅಮ್ಮ ನೋಡ್ಬೇಕು ಅಂತ? ಏನ್ ಮಾವ ಹಿಂಗಂತೀರ ನೀವು? ಅವನು ಮನ್ಸತ್ವ ಇದ್ದದಬ್ಬ ಅವನಿಗೆ ಹೇಳಿಯೇ. ಅಯ್ಯೋ ಅದೇ ಅರ್ಥ ಮಾಡ್ಕೊಳ್ಳೋರ್ಗಾರ ಏನಾರು ಹೇಳ್ಬೋದು. ಅವ್ರ ಮನ್ಸತ್ವ ಅನ್ನೋದು ಇಲ್ಲ, ಅರ್ಥ ಮಾಡ್ಕೊಳಕ್ ಇಲ್ಲ ಕಣ. ಅವ್ರಿಗೆ ಬಡ್ಕೊಡ್ತಾನೆ ಏನ್ ಪ್ರಯೋಜನ? ಮಾತಾಡೋ ಪ್ರಯೋಜನ ಇರಕ್ಕಿಲ್ಲ ಕಣ. ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಹಂಗೆ ನೀವೇ ಸರಿಯಾತಾಗೆ ನಮ್ಮ ಹೊಟ್ಟೆ ಉರ್ಸ್ ಮಟ್ಟೆ ಕಟ್ತಾವೆ ಅತ್ತಾಗೆ. ಏನವ ಏನು ಹೊತ್ಕೊಂಡ್ ಬಂದೆ? ನಿಮ್ಮ ಅಪ್ಪನ ಮನೆಯಿಂದ ಹೋಗಿದ್ದಲ್ಲ ಏನ್ ಹೊತ್ಕೊಂಡ್ಬಂದ್ರು ಏನ್ ಹೊರ್ಸ್ ಕಳ್ಸಾರು? ನೀನೇ ತಿಂದ ಏನ್ ಹೊರ್ಸ್ ಕಳಿಸ್ತಾರ ಅವನ್ಗೂ ನಮ್ಮ ಅಪ್ಪನ್ಗೂ? ಏನ್ ಹೊರ್ಸ್ ಕಳಿಸ್ತೆ? ಅಲ್ಲ 6-7 ತಿಂಗಳು ಆಗದೆ ಹೋಗಿ ಹಿಂಗ ಆಡ್ತಿದ್ಯಲ್ಲ ನೀನು. ಏನಂಗ ನಮ್ಮ ಅವ್ವ ಅಪ್ಪರ ಬಿಟ್ಬಿಡ್ಬೇಕ ನಾನು? ನಿನ್ಗೆ ಜೀತ ಮಾಡ್ಕೊಂಡಿರಕ್ ನಮ್ಮ ಅವನು ನಮ್ಮ ಅಪ್ಪನು ನಿನ್ ಮಾರ್ಬಿಟ್ಟಿದಾರ. ನನ್ನ ಎಷ್ಟು ಲಕ್ಷ ಕೊಟ್ಟು ತಗೊಂಡಿದೀಯ ನೀನ್ ನನ್ನ? ಅತ್ತೆ ಸುಮ್ನಿರಿ ಅತ್ತೆ, ಪ್ಲೀಸ್ ಅತ್ತೆ ಸುಮ್ನಿರಿ, ಮಾತಾಡ್ಬೇಡಿ ನೀವು. ಅವ್ವ ಆಯ್ತು ಅಡ್ಗೆ? ಮಾವ ಅಜ್ಜಿಯವ್ರ ಊರಿಂದಾನೆ ಅಜ್ಜಿ ಸಾಂಬಾರ್ ಕೊಟ್ಟು ಕಳ್ಸಿದಾರೆ, ಮೀನ್ ಸಾಂಬಾರ್ ಮಾಡಿ. ನೀವು ಚಿಕನ್ ತಂದಿದ್ರಲ್ಲ ಅದ್ರ ಹಂಗೇನೆ ಫ್ರೈ ಮಾಡಿದ್ದೀನಿ, ಸಾಂಬಾರ್ ಮಾಡ್ಲಿಲ್ಲ. ಓ ಮೀನ್ ಸಾರ ಕೊಟ್ಟು ಕಳ್ಸಿದಾರ? ಹೌದು ಮಾವ, ಮೀನ್ ಸಾರ್ ಕೊಟ್ಟು ಕಳ್ಸಿದಾರೆ. ಅದಕ್ಕೆ ಲೇಟ್ ಆಯ್ತಂತೆ, ಇಲ್ಲಾಂದ್ರೆ ಬೇಗ ಬರ್ತಿತ್ತು ಅತ್ತೆ. ಮೊದ್ಲು ಹೇಳ್ಬೇಕಾರೆ ಮತ್ತೆ ಹೋಗವ ಇಕ್ಕ ಬರೋವ ಹೊಟ್ಟೆ ಸಿಗ್ತದೆ. ಒಂದ್ ಮುದ್ದೆ ಇಟ್ಟು ಮಾಡ್ಬಿಡು. ಅಪ್ಪರ ದಿವಸ ಆಗದೆ ಮತ್ತೆ ಕೈಲಿ ಮೀನ್ ಸಾರು ಉಂಡಿ. ಮಾನ ಮರ್ಬೋದಿಲ್ದವನು ಇಪ್ಪಡ ನಿಮ್ಮ ಅವನ್ಗೆ ಕಣ್ಮಗ ನೀನು. ಕೋಳಿ ಬಡ್ನ ಹೆಸರು ಮಾಡಿದಿ ಅಂತಲ್ಲ ನೀ ಕೊಡು. ಚಾಪೀಸೋ ಗೀಪೀಸೋ ಹಾಕ್ಬಿಟ್ಟು ನಮ್ಮ ಮನೆದು ಉಣ್ಣಕ್ ನಾಚಿಕೆ ಹಾಕಿಲ್ವೇನೋ. ಅಯ್ಯೋ ಕೂತ್ಕಮ್ಮಿ, ನಮ್ಮ ಅತ್ತೆ ಮಾಡಿರೋದು ನಾನು ಹೆಂಗಾರು ಉಂಟಿರಪ್ಪ, ನೀನೇ ಅವಳು ಕೇಳಕ್ಕೆ ಅನ್ಗೆಟ್ಟವನೆ. ಹೋಗವ ಅವಳು ಮಾತು ಕಿವಿ ಮೇಕಾಕಬೇಡ, ಹೋಗಿ ಇಟ್ಟು ಮಾಡಗು. ಸರಿ ಮಾವ ಆಯ್ತು. ಇನ್ನೇನಮ್ಮಿ ಸಮಾಚಾರ? ಪಾಣೆ ಹೇಳ್ತೀನಿ ನಿನ್ಗೆ ಸಮಾಚಾರ. ಬಾ ಹೋಗು ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನ್ ಅನ್ಕೊಟ್ಟೆ. ಸಮಾಚಾರ ಹೇಳ್ತೀನಿ ಕತ್ ನಿನ್ಗೆ. ಸರಿ ಸೊಸೆ ಮುಂದ್ಗಡೆ ಹೆಂಗೆ ಮಾತಾಡ್ತೀಯ ನೋಡು. ನನ್ನ ಮಾತಿಗೆ ತರ್ಸು ನೀನು ಸರಿಯಾಗಿ ಹೇಳ್ತೀನಿ. ಅಲ್ಲಿ ಮೆಣಸ್ಕೆ ಸೊಸಿ ಹೆಂಗ್ ಬಿದ್ದಿದ್ದಾನು ಓಡ್ ನಡಿಯಲ್ಲಿ ಹೋಗಲ್ಲಿ ಕಂಬ್ಲಿಗೆ ಹೇಳ್ಕೊ ಸಂದೇಹ ಮೇಲೆ
ಈಗ ಅಲ್ಲಿ ಸಂದಾಗದ ಇನ್ಯಾವಾಗ ನೀಡೋದು ನಾಳೆ ಕೋತಾರತ್ತ ಸೊತ್ಕೆ 6 ಗಂಟೆ ಹೊತ್ತಿಗೆ ಹೋಗ್ಬಿಟ್ರೆ ಒಂದು 10 ಗಂಟೆ ಹೊತ್ತಿಗೆ ಆಗೇ ಹೋಯ್ತವೆ ಹೇಳ್ಕೊಳ್ಗೆ ಕಮ್ಲಿಗೆ ಜೊತೆಲಿ ಇನ್ಯಾರನ್ನಾರು ಒಬ್ರು ಕರ್ಕೊಂಡು ನಡಿ. ನನ್ನ ಏರ್ಸಕ್ಕೂ ಬರೋಕೆ ನಾನು ಹೊಲ್ತಕ್ಕೂ ಬರೋಕಿಲ್ಲ. ನಾನು ಹೋಗು ಅಲ್ಲಿ ಬರೋ ಆದಾಯ ಅಲ್ಲಿ ಇರಲಿ, ನೀನು ಕೊಡೋದಿರಲಿ ನನಗೆ. ನಿಮ್ಗೆ ಮಾಡಿದಷ್ಟು ನಮಗೆ ನಿಮ್ಗೆ ಮಾಡಿದಷ್ಟು ಕರ್ಮ ಏಕನೆ. ನಾನು ಅಯ್ಯೋ ಮೆಣಸ್ಕ ಸಸ್ಯೆಲ್ಲ ಇದು ಮಾಡೋಣ ಅನ್ಕೊಂಡು ಬಂದು ಅದಕ್ಕೆ ನೀನು ಹಿಂಗೆ ಆಡೋದು ಕನೆ. ಕರ್ಮಕ್ಕೆ ಎಲ್ಲಿ ಕಾಲ ಇದ್ದದು ಇವತ್ತಿನ ಕಾಲದಲ್ಲಿ. ಆಯ್ತು ಸುಮ್ಮನಿರಮ್ಮಿ, ನಾನು ಕೋಪ ತಕ್ಕಿಲ್ವ ಮತ್ತೆ ಹಿಂಗಂತೀಯಲ್ಲ ನೀನು. ಸುಮ್ಮನಿರು ಆಯ್ತು. ಎಲ್ಲಿ ತಗೊಂಡಿದ್ರು ಮೀನ? ಎಲ್ಲಿ ತಗೊಂಡರು ಮೀನು ಎಲ್ಲಿದ್ದಾವು? ಹಳೆ ಮೀನೋ ಕೆರೆ ಮೀನೋ ಅಂತ? ಆ ಮೀನು ಯಾರು ಗೊತ್ತು, ಹೋಗು, ನನ್ಗೆ ಗೊತ್ತಿಲ್ಲ. ನಾನು ಕೇಳ್ಬೇಡ ನೀನು ಏನು, ನನಗೆ ನಿನ್ನ ಮಾತು ನಡೆಸ್ಬೇಡ ನನಗೆ. ಆಯ್ತು ಸುಮ್ಮನಿರಮ್ಮಿ. ಸರಿ ಬಿಡು, ಗಂಡ ಇರ್ತೀಯ ಮೇಲೆ ಒಂದು ಮಾತು ಬರ್ತದೆ ಹೋಯ್ತದಪ್ಪ. ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕತ್ತದ ಅಂದ್ಬಿಟ್ರೆ ಆಯ್ತು ನಿಂದುವೆ. ಹೋಗಪ್ಪ ಸಾಕು ಹೋಗು. ನೀನೆಂತ ದೊಡ್ಡ ಮೋಸ ಕೆಟ್ಟೋದೆ ನೀನು ನಿಜಕ್ಕೂ. ಅಯ್ಯಪ್ಪ ನಮ್ಮ ಮನೆ ಬರ ಸರಿ ಇಲ್ಲ. ನಿಮ್ಗೆ ಹೇಳಿದ್ರೆ ಏನು ಪ್ರಯೋಜನ? ಅಲ್ಲೇ ಮೇಲೆ ಬರ್ಸ್ಕೊಬರಾಗಲ್ಲ, ಅಚ್ಚಕಟ್ಟಾಗಿ ಬರ್ಸ್ಕೊ ಬಂದಿಲ್ಲ. ಇಲ್ಲಿ ಬಂದದ ಎಲ್ಲಾರೇ ಅಪ್ರೂಪಕ್ಕೆ ಹೋಗಳೆ ಓಟ್ ಬರ್ಲಿ ಅಂದರೆ ಯಾವ ಥರ ನಾಟಕ ತೆಗೆದ್ಬಿಟ್ಟೆ ನೋಡಿ ನೀನು. ಯಾವ ಥರ ನಾಟಕ ತೆಗ್ದೆ ಅಂತವ? ಹಿಂಗೆ ಚಂದಲ್ವ ನೀನು ಆಡೋದು? ಯಾವ ಥರವ? ಎಲ್ಲಾರೇ ನಾನು ಇಡ್ತೀನಿ ಚೆನ್ನಾಗಿರ್ಲಿ, ಹೋಗಿ ನಾಕ್ತಿ ಸಣ್ಣ ಬುದ್ಧಿ ಇಲ್ಲ ಆಡೋದು ನೋಡು. ಆಯ್ತು ಹೋಗತ್ತದ ಇರು. ಈಗೇನು ಮೆಣಸಿಗೆ ಸುತ್ತೀನಿ ಎಟ್ಟು ಹೋಗು, ನಾನು ಬರ್ತೀನಿ. ಒಂದು 2 ದಿವಸ ಇದ್ಬಿಟ್ಟು ಬರೋಕತ್ತಿದೆ ಹೋಗಿ. ನನಗೆ ಇದು ಟೆನ್ಷನ್ ಆಗೋಯ್ತು. ಅವ್ವ ಬೇರೆ ಅಲ್ಗೊಂಟೋದು ಲೇಸದವ್ರಿಗೆ. ನನಗೆ ಹುಚ್ಚು ಬಂದಂಗೆ ಆಗ್ಬಿಡ್ತು. ಅದಕ್ಕೆ ಕತೆ ಆತಾಗೆ ಇನ್ನೇನು ಮಾಡಿ ಹೇಳು. ನಾನು ಹೇಳುದಲ್ಲ ನಿನಗೆ ತತ್ತೀನಿ ಕಲಿ ಇವತ್ತು ಮೆಣಸಿಗೆ ಸೊಸಿ ನೆಡ್ಸ್ಬಿಟ್ಟು ಹೋಗು ಅಂತ. ಇದ್ಬಿಟ್ಟು ಹೋಗ್ಬೇಕಾಗಿತ್ತು. ಆಟನೇ ಮಾಡ್ತೀಯೇ? ಅಷ್ಟು ಭಾಗ್ಯದಿಂದ ಹೇಳಿವ್ನಿ. ನಮ್ಮ ಅಪ್ಪ ಅದೇನೋ ಕಾನ್ಸಲೆ ಕಟ್ಕತ್ತದ, ನಮಗೆ ಹುಷಾರಿಲ್ವಂತೆ. ಅಪ್ಪನಿಗೆ ಅವ್ವ ಫೋನ್ ಮಾಡ್ತಾನೆ ಇದೆ ಅಂತವ. ಹೇಳಿದ್ರು ನೀನು ಕೇಳ್ದದ್ರು ನಾನೇ ಮಾಡಕ್ಕದದು. ನಿನ್ನ ಮೆಣಸಿಗೆ ಸೊಸಿನ ಹೆಚ್ಚ. ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂದ್ರೂ ನಾವು ಹೋಗಿ ನೋಡ್ಬೇಡ್ದ ನಾನು. ನಿನ್ನ ಕೆಲಸ ಅದೇನ್ಬಿಟ್ಟು ನಾನು ಕಾಯ್ಕ ಕೂತ್ಕೊತೀನಿ ಬಾ. ಈಗ ಆಯ್ತು, ಈಗ ಹೋಗು ಆಯ್ತು, ಬಂದು ಆಯ್ತು. ಈಗ ಬಾಯಿ ಮುಚ್ಕೊಂಡು ಸುಮ್ಮನಿರು ಆಯ್ತು. ನಿನ್ ಕುಟಿಯೇ ನಾನೇನ ಸುಮ್ಮನೆ ಇವನಿ ಬಾಯಿ ಮುಚ್ಕೊಂಡೆ ಕೂತಿರೋದಕ್ಕೆ ತಿಗ ಮುಚ್ಕೊಂಡು ಕೂತ್ಕೊಂಡಿನಲ್ಲಿ. ನನ್ಗೆ ಜಾಸ್ತಿ ಮಾತಾಡಬೇಡ ನೀನು. ನನಗೆ ನೀನು ಅನ್ಕೊಟ್ಟು ಮಾತಾಡನೆ ಬೇಡ ಕಣಪ್ಪ ನೀನು. ನಿನಗೂ ನನಗೂ ಸರ್ಬರಕ್ಕಿಲ್ಲ, ಮಾತಾಡಬೇಡ ನೀನು ನನಗೆ. ಸೀರೆ ಒಳ್ಳೆ ಚೆನ್ನಾಗಿ ಕಾಣ್ತದೆ. ಯಾವ ತಗೊಂಡಮಿ? ಕೊಟ್ಟಿದ್ದಲ್ಲ ನೀನು 16 ಮೊಳ ಸೀರೆಯೇ ಅದು. ಏನಿ ಬುಡ್ಡಿಗೆ ತಗೊಟ್ಟೆ ಇಲ್ಲ ನಾನು. ಆದ್ರೂ ಈ ಸೀರೆ ಭಾಳ ಚೆನ್ನಾಗಿ ಕಾಣ್ತೀವಿ ಕಣಮಿ. ಹೋಗು ಮುಚ್ಕೊಂಡು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು, ಹೊಸ ಕವಿತೆಯ ಹಾಡಿದ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು. ಮರೋದಿಲ್ ಮುಖ ಈ ನಾಟಕಕ್ಕೆ ಯಾಕಂಗೆ ಆಡ್ಬೇಕು? ಈ ಹಿಂಗಾಡವ್ ನೀನು ಸಾಸೆ ಮುನ್ಗಡೆ ಮಾನ ಮರೋದಿ ಕಳ್ಬಿಟ್ಟಿಗೆ ನಾಟಕ ಆಡೋದು ನೋಡಿ ಹೆಂಗೆ ಆಡ್ತಾನೆ ಅಂತ. ಆದ್ರೂ ನಾನು ಇರ್ತೀವಿ ಮಕ್ಕಳಲ್ಲಿ ಆ ಕಳೆಬೆ ಬೇರೆ ನಗದುಬಿಟ್ರೆ ಹೋಗು ಎದ್ದಿ ಮರುವುದಿಂದ ಸುಮ್ಮನೆ ಕೋಪ ತೋರಿಸ್ಬೇಡ ನೀನು. ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ. ಮೀನ್ ಸತ್ತೊಂದಿರತ್ ನೀನು ಮಾತಾಡ್ತಿರೋದು ನಂಗೂ ಗೊತ್ತು ಕಣ. ಓಹೋ ಎಷ್ಟು ಮಟ್ಟು ಕೇಳ್ತಾಳೆ ನೋಡಪ್ಪ. ಕಣಪ್ಪ ಬಾಡ್ನೆಸ್ರಿಗೋಸ್ಕರ ನಿನ್ ಕುಟಿಂಗ್ ಚೆನ್ನಾಗಿರೋದು ನಾನು ಇರ್ತೀನಿ. ನನ್ಗೇನು ಇಷ್ಟ ಇರಕ್ಕಿಲ್ವಾ? ಅಯ್ಯೋ ನೀನು ಇಷ್ಟು ನಿನ್ ಕಷ್ಟವೋ ನಿನ್ ಕಟ್ಕೊಂಡು ನನ್ಗೇನು? ನಿನ್ಗೂ ನನ್ಗೆ ಏನ್ ಸಂಬಂಧ? ಹೋಗು ಬಾಯಿ ಮುಚ್ಕೊಂಡು. ಮತ್ತೆ ಹಾಲು ನಗಿತಾ ಇದ್ದೀರಾ? ನಗಿತಾ ಕುಂತೀವ್ನಿ. ಅಯ್ಯೋ ಮಗ, ನಾವೇನು ಸೀರಿಯಸ್ ಆಗಿ ಜಗಳಾಡ್ತೀವಿ ಅನ್ಕೊಂಡಿದ್ಯಾ? ಇದೇ ನಿಮಿಷ ಕಣ್ ಮಗ, 5 ನಿಮಿಷ ಜಗಳಾಡ್ತೀವಿ ಅಷ್ಟೇ. ಆಮೇಲೆ ಮಾತಾಡ್ಕೊತೀವಿ. ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರದ. ಅಲ್ಲ ಮಾವ, ನೀವು ತಾನೇ ಸರಿ ಬಿಡಿ ಮಾವ. ಅಷ್ಟೊಂದು ಜಗಳ ಆಡ್ತಿದ್ರಿ. ಮೀನ್ ಸಾಂಬಾರ್ ಅಂದ ತಕ್ಷಣ ಕಾಂಪ್ರಮೈಸ್ ಆಗ್ಬಿಟ್ಟಲ್ಲ ಮಾವ. ಯಾವ್ದಾರ ಒಂದು ಕಾಂಪ್ರಮೈಸ್ ಆಗ್ಬೇಕನವ ಜೀವನ ಅಂದಮೇಲೆ. ಇಲ್ಲ ಅಂದ್ರೆ ನಾವು ಜೀವನ ಮಾಡಕ್ಕಾಯ್ತದ ಮತ್ತೆ ನಾನು ವಾಡ್ದಾಡ್ಕೋಬೇಕು, ಒಂದಾಗಬೇಕು. ಅದನ್ನೇ ಕಟ್ಕೊಂಡು ಕೂತ್ಕೊಬಿಡೋದು. ನೀವು ಸರಿಯಾಗಿದ್ದೀರಾ ಬಿಡಿ ಮಾವ. ಸರಿ ಆಯ್ತು ಮಾವ. ಮಾವ ಮುದ್ದೆ ರೆಡಿ ಆಗ್ತಾ ಇದೆ, ಕೈ ತೊಳ್ಕೊಳ್ಳಿ. ತೆಗಿಯಕವ ತೆಗಿಯೋ ತೊಳ್ಕೊತೀನಿ. ಇಕ್ಕ ಬಾಯ್ಲಿ. ಸರಿ ಮಾವ ಆಯ್ತು. ಮಾವ ತಗೊಳ್ಳಿ. ಸರಿ ಕಣವ. ನೀರು ಕೊಟ್ಬಿಡ್ಲ ಹುಸಿ ಬಿಸಿನೀರ ಮಗ. ಓಹೋ ಸೂಪರ್ ಆಗದೆ ಕಣಮಿ. ಸಕ್ಕತ್ತಾಗದೆ. ನೀನು ಮಾಡ್ದು ಅತ್ತೆ ಮಾಡ್ತೋ? ಅವನೇ ಮಾಡ್ತು. ಎಷ್ಟು ಕೆಜಿ ತಗೊಂಡಿದ್ರು? 6 ಕೆಜಿ ತಗೊಂಡಿದ್ರು ಕಣ್ರಿ. ಇಲ್ಲಿ ಕೊಟ್ಟು ಕಳ್ಸ್ಬೇಕು ಅಂತಾನೆ. 6 ಕೆಜಿ ತಗೊಂಡಿದ್ರ? ಅದೇನು ಗಂಗೆಗೂ ಫೋನ್ ಮಾಡಿದ್ರು, ಅವಳು ಬರ್ತೀನಿ ಅಂದ್ಲಂತೆ. ಅದಕ್ಕೆ 6 ಕೆಜಿ ತಗೊಂಡು ಅಲ್ಲಿ 1 ಕೆಜಿ ಅಷ್ಟು ಮಡಿಕೊಂಡ್ರು ಅಷ್ಟೇ. ಇನ್ನು ಮಿಕ್ಕಿದ ನಿಲ್ಗೆ ಕೊಟ್ಟಾರೆ. ಊಟ ಮಾಡಿ. ಭಾಳ ಚೆನ್ನಾಗದೆ ಮಾತ್ರ ಮೀನ್ ಹೆಸರು. 2 ದಿವಸ ಮುಡಿ ಕಡೆ ಅಚ್ಚುಕಟ್ಟಾಗಿ ಉಣ್ಬೇಕು. ಇನ್ನು ಹೆಚ್ಚಾಗಿದೆ. ಸಾರು ಜನ ಜಾಸ್ತಿ ತಂದಿನಿ ಕಣ. ಊಟ ಮಾಡಿ. ಸರಿ ಹೋಗು. ಮತ್ತೆ ಕಾಮ್ಲಿಗೆ ಒಂಚೂರು ಹೇಳ್ಬಿಡ್ಬೇತಾಗೆ. ನೋಡ್ತೀನಿ ತಡೀರಿ. ಕಾಮ್ಲಿಗೆ ಹೇಳು ನೋಡದ ಏನಂದಳು ಅಂತ. ಸರಿ ರೀ ಆಯ್ತು. ಏನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ಏನು ಸುಬ್ಬಪ್ಪ ಬಂದ ತಕ್ಷಣ ಹಾರಾಡ್ಕೊಂಡು ಕೂತೂರಾಡ್ತಿದ್ದ. ಇದೇನಪ್ಪ ಹಿಂಗೆ ಆಗೋದ್ನಲ್ಲ ಅಂತವ. ಏನು ಮಾಡಿರಿ ಅಂತ ಕಟ್ಕೊಂಡ್ಮೇಲೆ ಅಯ್ಯೋ ಏನು ಮಾಡಂಗಿಲ್ಲ. ಸಂಸಾರ ಅಂದಮೇಲೆ ಒಂದು ಮಾತುಕತೆ ಬರ್ತದೆ ಹೋಯ್ತದೆ. ಜಗಳ ಡ್ಯೂಟಿನೇ ಆಗಲಿ ಅದನ್ನ ಅಲ್ಲೇ ಸರಿ ಮಾಡ್ಕೊಂಡು ಜೀವನ ಮುಂದಕ್ಕೆ ಹೋಗ್ಬೇಕು ಹೊರ್ತು ಈಗ ಜಗಳ ಆಯಿತು. ಈಗ ನೋಡು ಕೆಂಪಕ್ಕ ಅಷ್ಟೊಂದು ಉಗಿಸ್ಕೊಂಡು ತಿರ್ಗಾ ಮಾತಾಡ್ತಾಳಲ್ಲ ಅನ್ಕೊಂಡಿರೇನು. ಏನು ಎಳ್ಕೊಂಡು ಹೋದ್ರೆ ಸಂಸಾರ ಹಾಳು ಹೊರ್ತು ಯಾವತ್ತೂ ದ್ವೇಷ ಸದಸ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಸಂಸಾರ ಹಾಳಾಯ್ತದೆ ಹೊರ್ತು ಅದನ್ನೇನು ಒಳ್ಳೇದಾಕಿಲ್ಲ. ಒಂದು ಮಾತುಕತೆ ಬಂದಾಗ ನಾವು ಅಲ್ಲೇ ಸೋರ್ಸ್ಕೊಂಡು ಜೀವನ ಒಂದು ದಾರಿಲಿ ತಗೊಂಡು ಹೋಗ್ಬೇಕು. ಇಲ್ದವ್ರೆ ಭಾಳ ಕಷ್ಟ.
ನಾನು ಹೆಚ್ಚು ಅಂತ ನಿಂತ್ಕೊಂಡ್ರೆ ಸಂಸಾರವೇ ಹಾಳಾಯ್ತದೆ ಅಲ್ವರ. ಅದಕ್ಕೆ ಏನೇ ಬಂದ್ರೂ ಒಂದು ಪರಿಹಾರ ಮಾಡ್ಕೊಂಡು ಅಲ್ಲಲ್ಲೇ ಹೋಗ್ಬೇಕು. ಸರಿ ಕಣ್ರಪ್ಪ ಬರೋವ್ರ. ಮತ್ತೆ ಹಂಗೆ ವಿಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋವ್ರ ಮತ್ತೆ ನಮಸ್ಕಾರ.